ಹಾಯ್ ಗಾಯ್ಸ್, ವೆಲ್ಕಮ್ ಟು ಟ್ವಿನ್ಸ್ ಮಾಮ್ನ 30 ಡೇಸ್ 30 ವ್ಲಾಗ್ಸ್ ಚಾಲೆಂಜ್ಗೆ. ನೀವೆಲ್ಲರೂ ಧರಣಿ ಮತ್ತು ಧಾತ್ರಿಗೆ ತುಂಬಾ ಪ್ರೀತಿ ಮತ್ತು ಆಶೀರ್ವಾದ ಕೊಟ್ಟು ಬೆಳೆಸ್ತಾನೆ ಇದ್ದೀರಾ. ಆದರೆ ನನಗೆ ಯಾಕೋ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಾನೆ ಇಲ್ಲ. ಅದಕ್ಕಾಗಿ ನಾನು ಕ್ವಿಕ್ಕಾಗಿ ಈ ಚಾಲೆಂಜ್ನ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಸೊ ನೋಡೋಣ ನಾನು ಈ 30 ಡೇಸ್ ಚಾಲೆಂಜ್ನ ಹೇಗೆ ಕಂಪ್ಲೀಟ್ ಮಾಡ್ತೀನಿ ಅಂತ. ಮೊದಲನೇ ದಿನದ ವ್ಲಾಗ್ನ ನಾನು ದೇವರ ಆಶೀರ್ವಾದನ ತಗೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಇವತ್ತೇ ಶುರು ಮಾಡ್ತಾ ಇದ್ದೀನಿ. ಅದು ನಾವು ಇವತ್ತು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಮಕ್ಳುಗಳನ್ನೆಲ್ಲ 8 ಗಂಟೆ ಅಷ್ಟೊತ್ತಿಗೆ ಸ್ನಾನ ತಿಂಡಿ ಎಲ್ಲ ಮಾಡಿ ರೆಡಿ ಮಾಡಿ ಕೂರಿಸ್ಬಿಟ್ಟಿದ್ದೀವಿ. ಇನ್ನೇನು ಅವರ ಅಪ್ಪ ಬರ್ತಾರೆ, ಎಲ್ಲರೂ ಒಟ್ಟಿಗೆ ರೆಡಿಯಾಗಿ ಹೊರಡ್ತೀವಿ. ಮಕ್ಕಳು ಹುಟ್ಟೋ ಟೈಮಲ್ಲಿ ಮಾಡ್ಕೊಂಡಿದ್ದ ಹರಕೆ ಒಂದು ಇನ್ನೂ ಬ್ಯಾಲೆನ್ಸ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೊರಟಿದ್ದೀವಿ. ಇನ್ನು ದಾರಿ ಮಧ್ಯದಲ್ಲೇ ನಾವು ತಿಂಡಿನ ತಿನ್ಕೊಂಡ್ವಿ. ಹಾಗೆ ದೇವ್ರಿಗೆಲ್ಲ ಹೂ ಮುಡಿಸಿ ಇವತ್ತಿನ ನಮ್ಮ ಪ್ರಯಾಣನ ಇಲ್ಲಿಂದ ಶುರು ಮಾಡೇ ಬಿಟ್ವಿ. ಹಾಗೆ ದಾರಿಲಿ ಪೆಟ್ರೋಲ್ನ ಹಾಕಿಸ್ಕೊಂಡು ನಮ್ಮ ಬಾಡಿಗೂ ಕೂಡ ಲೈಟಾಗಿ ಪೆಟ್ರೋಲ್ನ ಹಾಕ್ಕೊಂಡು ಹಾಗೆ ನಮ್ಮ ಇವತ್ತಿನ ಪ್ರಯಾಣ ನಂಜನಗೂಡು ಕಡೆಗೆ ನೋಡ್ತಾನೆ ಹಾಗೆ ಬಂದೇ ಬಿಟ್ವಿ. ಬಂದಿದ್ದು ಗೊತ್ತೇ ಆಗಲಿಲ್ಲ, ಬಿಸಿಲು ಕಮ್ಮಿ ಇತ್ತು. ಇಲ್ಲಿ ಬರೋ ಅಷ್ಟೊತ್ತಿಗೆ ಬಿಸಿಲಂತೂ ಪೀಕಿಗೆ ಹೋಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿಲು. ಒಂದು ನಿಮಿಷಕ್ಕಾಗಲೇ ಬೆವ್ತು ಹೋಗ್ಬಿಟ್ವಿ ಎಲ್ಲರೂ. ಮಕ್ಕಳು ಆರಾಮಾಗಿದ್ದರು, ಈಗಿನ್ನೂ ಆಚೆ ಬಂದಿರೋದಲ್ಲ, ಹಾಗಾಗಿ ಫುಲ್ ಎನರ್ಜಿಯಿಂದ ಇದ್ದರು. ನಾವು ಕೂಡ ಎನರ್ಜಿಯಿಂದ ಹಾಗೆ ದೇವಸ್ಥಾನದ ಒಳಗಡೆ ಎಂಟ್ರಿನ ಕೊಟ್ವಿ. ತುಂಬಾ ಖಾಲಿ ಇತ್ತು, ಸೋಮವಾರ ಆಗಿದ್ರು ಜಾಸ್ತಿ ರಶ್ ಇರಲಿಲ್ಲ. ಹಾಗೆ ಬೇಗ ನಮ್ಮ ಹರಕೆ ಕೂಡ ಮುಗಿಸ್ಕೊಂಡ್ವಿ. ಹಾಗೆ ಮಕ್ಕಳಿಗೆ ತುಲಾಭಾರ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಅಲ್ಲೇ ಬೇಗನೆ ಡಿಸಿಷನ್ ತೊಗೊಂಡು ಒಂದು ತುಲಾಭಾರ ಮಾಡಿಸೇ ಬಿಟ್ವಿ. ಬೆಲ್ಲದಲ್ಲಿ ಮಕ್ಕಳನ್ನ ತುಲಾಭಾರ ಮಾಡಿಸಿ ಅವ್ರಿಗೆ ಆಶೀರ್ವಾದ ಕೂಡ ಕೊಡಿಸಿದ್ವಿ. ಮಕ್ಳುಗಳಿಗೂ ಕೂಡ ಇದೆಲ್ಲ ಹೊಸದಲ್ವಾ, ಹಾಗಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಕೂತಿದ್ರು. ನಮಗೂ ಏನು ತೊಂದರೆ ಕೊಡ್ದೇನೆ ಆರಾಮಾಗಿ ಮುಗಿಸ್ಕೊಟ್ವಿ ನಾವು ಪೂಜೆನ. ಇಬ್ರಿಗೂ ಹುಟ್ಟಿದಾಗ ತುಂಬಾ ಕಾಂಪ್ಲಿಕೇಶನ್ಸ್ ಇತ್ತು. ಈಗ ಎಲ್ಲನೂ ಕ್ಲಿಯರ್ ಆಗಿದೆ. ಆದರೆ ಒಂದೇ ಒಂದು ಚಿಂತೆ ನನಗೆ ಇನ್ನೂ ಕಾಡ್ತಾ ಇರೋದೇನೆಂದರೆ ಮಕ್ಕಳು ಬೇಗ ದಪ್ಪ ಆಗಬೇಕು, ಅವರು ಹೆಲ್ದಿಯಾಗಿ ದಪ್ಪ ಆಗಬೇಕು ಅನ್ನೋದು. ಯಾವುದೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರೂ ಅವರು ಅಂಡರ್ ವೆಯ್ಟ್ ಇದ್ದಾರೆ ಅಂತಲೇ ಹೇಳ್ತಾರೆ. ಹಾಗಾಗಿ ಬೇಗ ದಪ್ಪ ಆಗಿ ಅವ್ರ ಮೈಲ್ ಸ್ಟೋನ್ಸ್ನ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಹಾಗೆ ಪ್ರಸಾದ ಕೂಡ ಅಲ್ಲೇ ಇಸ್ಕೊಂಡ್ವಿ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ನಾವು ಝೂ ಹತ್ರ. ಮೈಸೂರು ಝೂ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ನಾನು ಫಸ್ಟ್ ಟೈಮು ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದು, ಫುಲ್ ನೋಡಿದ್ದು ಫಸ್ಟ್ ಟೈಮ್ ಕೂಡ. ಧರಣಿ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ಅವಳಿಗೆ ಹಕ್ಕಿಗಳು ಅಂದರೆ ತುಂಬಾ ಇಷ್ಟ. ಇನ್ನು ಧಾತ್ರಿ ಅಷ್ಟೊಂದು ಗೊತ್ತಾಗಲ್ಲ ಅವಳಿಗೆ. ಇನ್ನೂ ಅವಳು ಸ್ವಲ್ಪ ಎಂಜಾಯ್ ಮಾಡಿದ್ಲು, ಸೊ ಮಧ್ಯೆ ಅಳ್ತಾ ಇದ್ಲು. ಬಟ್ ಧರಣಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಈ ಟ್ರಿಪ್ ಅಂತೂ ವರ್ತ್ ಇಟ್ ಅಂತಲೇ ಹೇಳ್ಬೋದು ನಮಗೆ. ಅವಳು ಅಲ್ಲಿದ್ದಂಥ ಹುಲಿ, ಸಿಂಹ, ಚಿರತೆ ಇವನ್ನೆಲ್ಲ ನೋಡ್ಬಿಟ್ಟು ನಾಯಿ ಅಂತಲೇ ಅನ್ಕೊಂಡ್ಬಿಟ್ಟಿದ್ದಾಳೆ. ಬೌಬೌ ಬಂತು ಅಂತ ಕಿರ್ಚಾಡ್ತಿದ್ಲು. ಅಷ್ಟು ಖುಷಿ ಪಟ್ಲು ಅವಳಂತೂ. ಬಾಬಾ ಪೂರ್ತಿ ಝೂ ಎಲ್ಲ ಸುತ್ತಾಡೋ ಅಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗಿಬಿಟ್ಟಿತ್ತು. ಬೇಗ ಅಲ್ಲಿಂದ ಹೊರಟ್ವಿ. ಮನೆ ರೀಚ್ ಆಗೋ ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ತುಂಬಾ ಸುಸ್ತಾಗಿತ್ತು ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಬಾ.